ಎಲ್ರಿಗೂ ನಮಸ್ಕಾರ. ಎ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೆಲ್ಲರೂ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಹಾಗೆ ದಾವಣಗೆರೆಗೆ ಹೋಗ್ತಾ ಆನ್ ದ ವೇಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಒಂದು ಹೋಟೆಲ್ ಕಡೆ ಸ್ಟಾಪ್ ಕೊಟ್ವಿ. ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದಾಗ ಸ್ವಲ್ಪ ಹೋಟ್ಲಲ್ಲಿ ಟೈಮ್ ತಗೊಳುತ್ತೆ. ಯಾಕಂದರೆ ಅವ್ರಿಗೆ ತಿನ್ನಿಸಿ ಕುಡಿಸಿ ಮುಗಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಹೋಟೆಲ್ ವ್ಯೂ ತುಂಬ ಚೆನ್ನಾಗಿತ್ತು. ಇನ್ನು ನನ್ನ ಮಗನಿಗೆ ತಿನ್ನಿಸಿದ್ದೆಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲಿಂದ ದಾವಣಗೆರೆಗೆ ಹೋದ್ವಿ. ಹಾಗೆ ಸಾಯಂಕಾಲ ಮನೆಯವರೆಲ್ಲರನ್ನೂ ಕರ್ಕೊಂಡು ಹೊರಗಡೆ ಹೋದ್ವಿ. ಇವರು ನಮ್ಮನೆ 4 ಪಿಲ್ಲರ್ಸ್ ಅಂತ ಹೇಳ್ಬೋದು, ಪುಟಾಣಿ ಬಾಂಬ್ಗಳು. ನಾವೆಲ್ಲರೂ ಚಾಟ್ಸ್ ತಿನ್ನೋಣ ಅಂತ ದಾವಣಗೆರೆಯಲ್ಲಿರೋ ಫೇಮಸ್ ಕರ್ನಿ ಚಾಟ್ಸ್ ಶಾಪ್ಗೆ ಬಂದಿದ್ದೀವಿ. ಇದಿರೋದು ರಾಮಣ್ಕೋ ಸರ್ಕಲ್ ರೋಡ್ನಲ್ಲಿ. ಈ ಶಾಪಲ್ಲಿ ನಿಮಗೆ ಸಮೋಸ, ಕಚೋರಿ, ಜಿಲೇಬಿ, ದೋಕ್ಲಾ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಈಗ ತಾನೇ ಫ್ರೆಶ್ ಆಗಿ ಜಿಲೇಬಿ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಜಿಲೇಬಿ ಬಿಡಬೇಕು ಅಂದರೆ ತುಂಬ ಪ್ರಾಕ್ಟೀಸ್ ಇರಬೇಕು. ಸೊ ಇಲ್ಲಿ ಜಿಲೇಬಿ ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರಾಮ್ಸೆ ನೀವು ದಾವಣಗೆರೆಗೆ ಹೋದಾಗ ಈ ಶಾಪ್ಗೆ ವಿಸಿಟ್ ಕೊಟ್ಟು ಇದೆಲ್ಲದನ್ನು ಟೇಸ್ಟ್ ಮಾಡ್ಬೋದು. ನಾವಂತೂ ಇಲ್ಲಿ ತುಂಬ ವರ್ಷದಿಂದ ಇದನ್ನು ಟೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ದಿನ ಆಗಿತ್ತು ಹೋಗಿ, ಹಾಗಾಗಿ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು. ಇಲ್ಲಿ ಪ್ರೈಸ್ ಕೂಡ ತುಂಬ ರೀಸನಬಲ್. ಇದಾದಮೇಲೆ ನಾವೆಲ್ಲರೂ ಗೋಬಿ ತಿನ್ನಬೇಕು ಅಂತ ಗೋಬಿ ಶಾಪ್ಗೆ ಹೋದ್ವಿ. ದಿನ ಅಲ್ಲದೆ ಇದ್ರೂ ಯಾವಾಗಲಾದರೂ ಒಂದ್ಸಲಿ ಫ್ಯಾಮಿಲಿ ಜೊತೆ ಈ ರೀತಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಳ್ಳೆ ಬಾಂಡಿಂಗ್ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಜ್ಯೂಸ್ ಕೊಡಿ ಆಮೇಲೆ. ಲೆಮನ್ ಮೆಜಿಟೋ, ಇದು ಗ್ರೇಪ್ಸು, ಇದು ಕ್ಯಾನ್ಬೆರಿ, ಬ್ಲೂಬೆರಿ, ಪ್ಯಾಷನ್ ಫ್ರೂಟು, ರಾಸ್ಬೆರಿ, ಪೈನಾಪಲ್ಲು, ಕ್ಯಾನ್ಬೆರಿ, ಆರೆಂಜು, ಇದು ಹಲ್ಕ್ ಮೆಜಿಟೋ. ಯಾವುದಿದು? ಅಲ್ಕ್. ಸ್ಟ್ರಾಬೆರಿ, ಮೋಸಂಬಿ, ಚಿಲ್ಲಿ, ಆರೆಂಜು, ತಮ್ರೆಂಜು. ಇದು ಮಿಂಟ್ ಅಂತ ಬರುತ್ತೆ. ಇದು ಮಿಂಟ್. ಇದು ಬ್ಲ್ಯಾಕ್ ಕರೆಂಟ್. ಇದು ಕಾಲಕಟ್. ಅಲ್ಲಿಂದ ಡೈರೆಕ್ಟಾಗಿ ನಾವು ರಾಮಣ್ಕೋ ಸರ್ಕಲಲ್ಲಿ ಇರೋ ಶ್ರೀ ವೀರಭದ್ರೇಶ್ವರ ಸೋಡಾ ಪಾಯಿಂಟಿಗೆ ಹೋದ್ವಿ. ಇದು ಒಂದು ಒಳ್ಳೆ ಸೋಡಾ ಅಂಗಡಿ ಅಂತ ಹೇಳ್ಬೋದು. ರಾಮಣ್ಕೋ ಸರ್ಕಲ್ ರೋಡ್ನಲ್ಲಿ ರೂಪಕಲಾ ಕಾಣಿಸ್ತಾ ಇದೆ ಅಲ್ಲ, ಆ ಶಾಪ್ ಎದುರುಗಡೆಗಿದೆ. ಅಥವಾ ಸೋಮು ಮೆಡಿಕಲ್ಸ್ ಆಪೋಸಿಟಲ್ಲಿ ಈ ಅಂಗಡಿ ಬರುತ್ತೆ. ಇಲ್ಲಿ ಸೋಡಾ ಮಾತ್ರ ತುಂಬ ಸಖತ್ತಾಗಿ ಸಿಗುತ್ತೆ. ಗ್ಯಾಸ್ಟ್ರಿಕ್ ಇರೋರಿಗೆ ಇದೊಂದು ಒಳ್ಳೆ ರಿಲೀಫ್ ಸಿಗುತ್ತೆ. ಇಲ್ಲಿ ಮಾತ್ರ ಸೋಡಾ ಟ್ರೈ ಮಾಡಲೇಬೇಕು, ತುಂಬ ಸಖತ್ತಾಗಿರುತ್ತೆ. ಹಾಗೆ ಇದನ್ನ ಮುಗಿಸ್ಕೊಂಡು ನಾವೆಲ್ಲರೂ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಒಂದು ಒಳ್ಳೆ ಮೆಮೊರಿ ಗೇಮ್ ಆಟ ಆಡಿದ್ವಿ. ಶೆಲ್ಲು, ವಿಕ್ಸು, ಕಡ್ಡಿಪಟ್ಟ, ಶಾರ್ಪ್ನರ್, ಇದು ಮಿಸುರಿ, ಹಸಿರು ಪೆಂಟು, ಗುಲ್ಪಿ ಐಸಿ ಗೆದ್ದವ್ರಿಗೆ ಬಾಳ ಮಾಡಿ ತೆಗಿಬೇಕು, ನೆನ್ಪಿಟ್ಕೋಬೇಕ ಯಾವ ಅಂತೇಳಿ ಸುರಿನಪ್ಪ ನೋಡ್ರಿ.
ಯಾರು ಜಾಸ್ತಿ ಆಗ್ತೀರಾ ಅವ್ರು ಗೆದ್ದಂಗ. ಯಾರು ಫಸ್ಟ್ ಆಗ್ತಾರೆ ಈಗ ನೀನ ನೋಡ್ಕೋ ಫಸ್ಟ್ ನಿನ್ಗೆ ನೋಡ್ಕೊ ನೀನು ನೋಡ್ಕೊಣೆ ಒಂದ್ ನಿಮಿಷ ಎಷ್ಟು ನಿಮಿಷ ಇದು ನೋಡ್ಕೊ ನಾನು ಹೇಳ್ತಾನ ಟೈಮ್ ನೋಡು ಒಂದ್ ನಿಮಿಷ ನನ್ನ ಮೊಬೈಲ್ ತೋರಿ ಸಂತ್ರ ಸಿಲ್ ಸಿಲ್ ಹೇಳ್ಬೇಡಿ ಕ್ಲೂ ಕೊಡ್ಬೇಡಿ ಟೈಮ್ ಅದು ಹೇಳಿ ಇನ್ನೇನು ಗೇಮ್ ಸ್ಟಾರ್ಟ್ ಆಗಿದೆ. ಕ್ಲೂ ಕೊಡ್ಬೇಡಿ ಅವ್ನು ಹೇಳ್ತಾನೆ ನೆನಪಿ ಶಕ್ತಿ ಅವ್ರದ್ದು ಎಷ್ಟೈತೆ ನೋಡುದು ಟೈಮ್ ಆದ್ರೆ ಹೇಳ್ಬೇಡಿ ಹೋಲ್ ಡೇ ಟ್ರಾವೆಲಿಂಗ್, ಹೊರಗಡೆ ಹೋಗೋದು, ತಿನ್ನೋದು, ಆಟ ಆಡೋದು, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು, ಈ ರೀತಿಯಾಗಿ ನನ್ನ ಡೇ ಇತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.